ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾ ಇದೆ. ಕಲಬುರಗಿಯ ಅಫಜಲ್ಪುರದಲ್ಲಿ ರೈತರ ಹೋರಾಟ ಮುಂದುವರೆದಿದ್ದು ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯೇ ನಿಗದಿಯಾಗಬೇಕು ಅಂತ ಆಗ್ರಹಿಸಿ ಅನ್ನದಾತರು ಧರಣಿ ಕೂತಿದ್ದಾರೆ. ಕೈಯಲ್ಲಿ ಕಬ್ಬು ಹಿಡಿದು ಮೆರವಣಿಗೆ ಸಾಗಿದೆ. ಅಫಜಲ್ಪುರ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಸಭೆ ಮೇಲೆ ಸಭೆ ಮಾಡಿ ನಂತರ ನಿಗದಿ ಮಾಡಿದಂತಹ ದರ ಏನಿದೆ ಅದು ಒಪ್ಪಿಗೆ ಇಲ್ಲ ರೈತರಿಗೆ. ಹಲವು ಗೊಂದಲ ಕೂಡ ಮೂಡಿದೆ. ಈ ಹಿನ್ನೆಲೆಯಲ್ಲೇ ಹೋರಾಟ ಅಲ್ಲಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಪಡಿತಾ ಇದೆ. ಅಫಜಲ್ಪುರದಲ್ಲೂ ಅಷ್ಟೇ ರೈತರ ಹೋರಾಟ ಗಮನಿಸ್ತಾ ಇದೀವಿ. ಒಂದು ಕೈಯಲ್ಲಿ ಶಾಲು, ಮತ್ತೊಂದು ಕೈಯಲ್ಲಿ ಕಬ್ಬು ಹಿಡಿದು ಮೆರವಣಿಗೆ ಸಾಗಿದ್ರು. 3,500 ರೂಪಾಯಿ ಬೆಲೆ ನಿಗದಿಯಾಗಲೇಬೇಕು ಅನ್ನೋದು ಪಟ್ಟು. ಸೊ ಈಗಾಗಲೇ ಗುರ್ಲಾಪುರದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ವಾಪಸ್ ಪಡೆದು, ಆದರೆ ಇಲ್ಲಿ ಮುಧೋಳ, ಬಾಗಲಕೋಟೆ ಇಲ್ಲೆಲ್ಲವೂ ಕೂಡ ಇನ್ನೂ ಕೂಡ ಪ್ರತಿಭಟನೆಗಳು ನಡೀತಾ ಇವೆ, ಗುಲ್ಬರ್ಗ ಇಲ್ಲೆಲ್ಲ. ಆದರೆ ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ ತರಕಾರಿ ಎಸೆದು ಯುವಕರು ಕೊಂಡಾಟ ಮೆರೆದಿದ್ದಾರೆ. ತರಕಾರಿ ಮಾರಾಟ ಮಾಡ್ತಾ ಇದ್ದವ್ರ ಜೊತೆ ಕಿರಿಕ್ ಮಾಡಿದ್ದಾರೆ. ಮಾರಾಟಕ್ಕೆ ಅಂತ ಹೇಳಿ ಮಹಿಳೆಯರು ಪಾಪ ತರಕಾರಿಯನ್ನು ತಂದಿಟ್ಕೊಂಡಿದ್ರು. ಆದರೆ ಕಿಡಿಗೇಡಿಗಳು ಅಲ್ಲಿ ಬಂದು ಅಲ್ಲಿ ಅವ್ರು ಕಟ್ಕೊಂಡಿದ್ದಂತಹ ಅಲ್ಲಿ ನೋಡಿ ಅಲ್ಲಿ ಅದನ್ನೆಲ್ಲ ಕಟ್ಕೊಂಡಿದ್ದನ್ನೆಲ್ಲವನ್ನು ಕಿತ್ತಾಕ್ತಾ ಇದ್ದಾರೆ. ನೆರಳಿಗೆ ಅಂಥೇಳಿ ಒಂದಷ್ಟು ಟಾರ್ಪಾಲ್ಗಳನ್ನು ಹೊಡ್ಕೊಂಡಿದ್ರು, ಕಟ್ಟಿದ್ರು. ಅಲ್ಲಿ ಅದನ್ನೆಲ್ಲವನ್ನು ಕಿತ್ತಿ ತರಕಾರಿಗಳನ್ನೆಲ್ಲವನ್ನು ಎಸೆದು ಕಿರಿಕು ಮಾಡಿ. ಅಂದರೆ ಇವ್ರು ಯಾರು ಕೂಡ ನಿಜಕ್ಕೂ ರೈತರುಗಳೇನಲ್ಲ ಇವರು, ಬಟ್ ಕೆಲವೊಂದಿಷ್ಟು ಜನ ಇದರಲ್ಲಿ ಸೇರ್ಕೊಂಡು ಈ ಕಿಡಿಗೇಡಿಗಳು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೆಲವು ರೈತ ಮುಖಂಡರುಗಳು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿಯಾಗಿದೆ. ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಮುಗೀತು. ಕಾರ್ಖಾನೆ ರೈತರನ್ನ ದೃಷ್ಟಿಯಲ್ಲಿಟ್ಕೊಂಡು ನಾವು ದರ ನಿಗದಿ ಮಾಡಿರೋದು, ಇಬ್ಬರ ದೃಷ್ಟಿಯಲ್ಲಿಟ್ಕೊಂಡೇ ನಾವು ದರ ಮಾಡಿದ್ದೀವಿ, ನಿಗದಿ ಆಗಿದೆ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ರೈತರ ಹೋರಾಟ ಮುಂದುವರೆದಿರೋ ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಇದು. ಏನೆಲ್ಲ ರೈತ ಸಂಘದವರು ಅದೇನೋ ಅವ್ರೇನೋ ಯಾವುದೇ ರಾಜಕೀಯ ಕೇಳಿಲ್ಲ ಅಂತ, ಆದ್ರೆ ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ರು. BJP ಅವರು ರೈತ ಸಂಘದವ್ರು ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು. ಇವ್ರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟು ಜನ ಎಲ್ಲಿ ಕೊಡೋಲ್ಲ, ಮತ್ತು ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ BJP ಅವರು ತಮ್ಮದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೂ ಅವ್ರು ಹೇಳೋದಿಲ್ಲ. MSP ಸಕ್ಕರೆ ರೇಟ್ ಹೆಚ್ಚು ಮಾಡೋರು ಅವರು, ಎಥನಾಲ್ ಕೋಟ ಹೆಚ್ಚು ಮಾಡೋರು ಅವರು, FRP ಫಿಕ್ಸ್ ಮಾಡೋರು ಅವರು, ರಾಜ್ಯ ಸರ್ಕಾರ ಅಂತ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರುವಂಥ ಪ್ರಯತ್ನ ಮಾಡ್ರು. ಅದನ್ನು CM ಅವರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ಒಂದ್ಸರಿ ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. 8 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದಂತಹ ಒಬ್ಬ ಪತಿರಾಯ ಇವತ್ತು ಬೆಳಿಗ್ಗೆ ನೇಣಿಗೆ ಶರಣಾಗಿದ್ದಾನೆ. ಕಾರಣ ಏನು ಅಂತ ನೋಡಿದ್ರೆ ಪತ್ನಿ ಕಿರುಕುಳ ಅಂತ. ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾರೆ. ಗಿರಿನಗರದ ಮನೆಯಲ್ಲಿ ನೇಣಿಗೆ ಶರಣಾಗಿರುವಂತಹ ಪತಿ ಗಗನ್ ಮತ್ತು ಪತ್ನಿ ಮೇಘನಾ ಅಂತೇಳಿ ಇವರಿಬ್ಬರು ನಡುವೆ ಪ್ರತಿದಿನ ಜಗಳ ಆಗ್ತಾ ಇತ್ತಂತೆ. ಇದರಿಂದ ಮನನೊಂದು ರಾತ್ರಿ ಗಗನ್ ನೇಣಿಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಂಕ್ನಲ್ಲಿ ಗಗನ್ ಕೆಲಸ ಮಾಡ್ತಾ ಇದ್ದ, ಪತ್ನಿ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ದೂರು ಕೂಡ ದಾಖಲಾಗಿದೆ. ಗಗನ್ನ ಸಹೋದರಿ ದೂರನ್ನು ದಾಖಲು ಮಾಡಿದ್ದಾರೆ. ಗಿರಿನಗರ ಠಾಣೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ.